ನಾನಿವತ್ತು ನಿಮಗೆಲ್ಲ ಚಿಕನ್ ಗಿಝರ್ಡ್ ಕರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಂದರೆ ಕನ್ನಡದಲ್ಲಿ ಚಿಕನ್ ಗುಂಡ್ಗೆಕಾಯಿ. ಇದರಲ್ಲಿ ಲಿವರ್ ಮಿಕ್ಸ್ ಮಾಡಿಲ್ಲ, ಬರೀ ಗುಂಡ್ಗೆಕಾಯಿ ಮಾತ್ರ ತಗೊಂಡು ನಾನು ಇದರಲ್ಲಿ ಕರಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ಅರ್ಧ kg ಗುಂಡ್ಗೆಕಾಯಿ ಅಂದರೆ ಗಿಝರ್ಡ್ ತಗೊಂಡಿದ್ದೀನಿ, ಚಿಕನ್ ಗಿಝರ್ಡ್. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪೆಲ್ಲ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ. ಅಳತೆ ಬೇಕು ಅನ್ನೋರು ಒಂದು ಸ್ವಲ್ಪ ಅಂದರೆ ಒಂದು ಕಲ್ಲುಪ್ಪು ಬಳಸ್ತಾ ಇರೋದ್ರಿಂದ 1-2 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ಗೊಜ್ಜಿಗೆ ಬೇಕಿದ್ರೆ ಹಾಕ್ಕೊಳ್ಳಿವ್ರಂತೆ. ಇವಾಗ ಇದೇನಿದೆ ಗುಂಡ್ಗೆಕಾಯಿ, ಇದು ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ 5-6 ವಿಷಿಲ್, ಇಲ್ಲ 4-5 ವಿಷಿಲ್ ಕೂಗಿಸ್ಕೋಬೋದು. ಕೆಲವೊಂದು ಸಾಫ್ಟ್ ಬರೋದಿಲ್ಲ ಅಂತ ಹೇಳಿ 6 ಕೂಗಿಸ್ಕೊಳ್ಬೇಕಾಗತ್ತೆ. ಮೊದಲು ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ವಿಷಿಲ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಅದನ್ನು ಹೈ ಫ್ಲೇಮ್ಗೆ ಟರ್ನ್ ಮಾಡಬೇಕಾಗತ್ತೆ. ಈಗ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಡ್ತಾ ಇದ್ದೀನಿ. ಇನ್ನೊಂದು ಒಲೆ ಮೇಲೆ ನಾನೀಗ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಏನಿರುತ್ತೆ ಅದನ್ನು ಒಂದು, ನಿಮಗೆ ಅಳತೆ ಹೇಳಬೇಕು ಅಂದರೆ ಒಂದು ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಲ್ಲಿ ಅರ್ಧ, ಇವಾಗ 2 ಹೋಳು ಮಾಡ್ತೀವಲ್ವಾ, ಆ 2 ಹೋಳಲ್ಲಿ ಒಂದು ಹೋಳಲ್ಲಿ ಅರ್ಧ ಹೋಳು ಅಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನನಗೆ 2 ಟೈಮ್ಗೆ ಕರಿಬೇಕಿತ್ತು, ಸ್ವಲ್ಪ ಜಾಸ್ತಿ ಕರಿಬೇಕು ಅನ್ನೋರು ತೆಂಗಿನಕಾಯಿನ ನಾನು ಬಳಸಿದಷ್ಟು ಬಳಸ್ಬೋದು. ಇಲ್ಲ ನಮಗೆ 1 ಟೈಮ್ಗೆ ಒಂದು ಸ್ವಲ್ಪ ಸಾಕು ಕರಿ ಅನ್ನೋರು ಒಂದು ಪೀಸ್ ನಾನು ಏನಿಟ್ಟಿದ್ದೀನಿ ಅದರಲ್ಲಿ 1 ಪೀಸ್ ಇಟ್ಟರೆ ಸಾಕು. ತೆಂಗಿನಕಾಯಿ ಆ್ಯಕ್ಚುಲಿ ಕಪ್ಪಾಗಬಾರ್ದು. ಕಪ್ಪಂದರೆ ಒಂದು ಸ್ವಲ್ಪ ಕಪ್ಪಾಗೇ ಆಗುತ್ತೆ, ಆದರೆ ಸಂಪೂರ್ಣವಾಗಿ ಕಪ್ಪಗಾಗಬಾರ್ದು. ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಯಾವಾಗ ತೆಂಗಿನಕಾಯಿ ಬೆಂಕಿ ಅಂಟ್ಕೊಳ್ಳುತ್ತೆ ಆಗ ನಾನು ಫ್ಲೇಮ್ನ ಟರ್ನ್ ಆಫ್ ಮಾಡಿಬಿಡ್ತೀನಿ. ಫ್ಲೇಮ್ ಟರ್ನ್ ಆಫ್ ಮಾಡಿಕೊಂಡು ಅದೇನು ಅಂಟ್ಕೊಂಡಿರುತ್ತೆ ಬೆಂಕಿ, ಅದೇ ಬೆಂಕಿಲಿ ಅದು ಸ್ವಲ್ಪ ರೋಸ್ಟ್ ಆದ ಹಾಗೆ ಆಗಬೇಕು. ಆವಾಗ ಅದನ್ನು ಆರಿಸ್ಬಿಟ್ಟು ಈ ರೀತಿ ಆರಿಸ್ಕೊಂಡು ನಾವು ಅದನ್ನು ಪಕ್ಕಕ್ಕೆ ಇಟ್ಕೊಳ್ತೀವಿ. ನೋಡ್ಬೋದು ನೀವು, ಸ್ವಲ್ಪ ಯೆಲ್ಲೋಯಿಶ್ ಅಥವಾ ಬ್ರೌನಿಶ್ ಕಲರ್ ಆಗುತ್ತೆ ಲೈಟಾಗಿ. ಆವಾಗ ಈ ರೀತಿ ಗಾಳಿನಲ್ಲಿ ಸ್ವಲ್ಪ ಅಲುಗಾಡಿಸಿದ್ರೆ ಸಾಕು, ಅದು ಬೆಂಕಿ ಆರಿ ಹೋಗುತ್ತೆ. ಅದಾದ ನಂತರ ನಾವು ಅದನ್ನು ಸಣ್ಣಗೆ ಹೆಚ್ಕೊಳ್ಬೇಕಾಗತ್ತೆ. ಈಗ ನೋಡಿ ಇದನ್ನು ಹೆಚ್ಕೊಳ್ತಾ ಇದ್ದೀನಿ ನಾನು. ತೆಂಗಿನಕಾಯಿ ಏನು ನಾವು ಇವಾಗ ಸುಟ್ಟಿದ್ದೀವಿ ಅದನ್ನು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ನಾನು ಮರ್ತೋಗಿ ಮಿಕ್ಸಿ ಜಾರ್ ಒಳಗೆ ಹಾಕ್ಬಿಟ್ಟೆ. ಆ್ಯಕ್ಚುಲಿ ಮಿಕ್ಸಿ ಜಾರ್ಗೆ ಹಾಕೋ ಹಾಗಿಲ್ಲ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೋವನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದನ್ನು ನಾನು ಮತ್ತೆ ಸಪ್ರೇಟ್ ಮಾಡ್ತಿದ್ದೀನಿ. ಈಗ ನಾವು ಮಸಾಲೆಗೆ ಬೇಕಾದಂತಹ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಅದರಲ್ಲಿ 1.5 ಭಾಗ ಮಾತ್ರ ನಾನು ಮಸಾಲೆ ಏನು ಪ್ರಿಪೇರ್ ಮಾಡ್ತಿದ್ದೀವಿ ಈಗ ಅದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. 1.5 ಈರುಳ್ಳಿನ ಸ್ಲೈಸ್ ಮಾಡಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಈರುಳ್ಳಿ ಏನಿದೆ ಅದನ್ನು ಒಗ್ಗರಣೆಗೆ ಬಳಸ್ಕೊಳ್ತೀನಿ ನಾನು.
ಈರುಳ್ಳಿ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನು ಗರಂ ಮಸಾಲ ಆ್ಯಕ್ಚುಲಿ ನಾನು ಬಳಸಲ್ಲ ಅಂಗಡಿದು, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಗರಂ ಮಸಾಲ ಐಟಮ್ಸ್ ಅಂದರೆ ಚಕ್ಕೆ, ಲವಂಗ, ಕಾಳುಮೆಣಸು, ಜೀರಿಗೆ, ಸೋಂಪು, ಓಂಕಾಳು ಇದೆಲ್ಲ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ ಒಂದು ಈ ರೀತಿ ತೊಗೊಂಡು ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಗರಂ ಮಸಾಲ ಬಳಸ್ತಾ ಇದ್ದರೆ ಅವರು ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ನಾನು ಇದನ್ನು ಎಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದಕ್ಕೀಗ ನಾನು ಒಂದು ದಪ್ಪ ಬೆಳ್ಳುಳ್ಳಿ ಸಂಪೂರ್ಣವಾಗಿ ಒಂದು 10ರಿಂದ 12 ಎಸಳು ದಪ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಇದು ಫ್ರೈ ಮಾಡಿದ ನಂತರ ನಾನು 1/4 ಇಂಚಷ್ಟು ಶುಂಠಿಯನ್ನು ಸಣ್ಣಗೆ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಅರಿಶಿನ ಪುಡಿ ನೀವು ಗ್ರೇವಿ ಏನು ನೀವು ಮಸಾಲೆ ರುಬ್ತೀರಾ ಅದನ್ನು ಆಯಿಲ್ಗೆ ಹಾಕಿ ಫ್ರೈ ಮಾಡಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇಲ್ಲೇ ಹಾಕ್ಕೊಳ್ತೀನಿ, ಯಾಕಂದರೆ ಸ್ವಲ್ಪ ಕಲರ್ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ. ಆಯಿಲ್ಗೆ ಆ್ಯಕ್ಚುಲಿ ಅರಿಶಿನ ಪುಡಿ ಹಾಕಿದ್ರೆ ನೀವು ಮಾಡೋ ಕರಿ ಕಲರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಾಕೋದು. ಅದ್ರ ಜೊತೆಗೆ ಏನಿದೆ ಅರಿಶಿನ ಅದು ನಾನು ಈಗಾಗಲೇ ಚಿಕನ್ ಗುಂಡ್ಗೆಕಾಯಿಗೆ ಏನು ಬಳಸಿದ್ದೀನಿ ಅದರಲ್ಲೂ ಸಹ ಸ್ವಲ್ಪ ಆ್ಯಡ್ ಮಾಡಿರೋದ್ರಿಂದ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟೇನೋ ಬಳಸಿದ್ದೀನಿ ಅಷ್ಟೇ, ಜಾಸ್ತಿ ಬಳಸಿಲ್ಲ. ಇವಾಗ ಇದಕ್ಕೆ ನಾವು ಆವಾಗಲೇ ಸುಟ್ಟಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದು ಮಿಕ್ಸಿ ಜಾರಿಗೆ ಹಾಕಿದ್ನಲ್ಲ, ಮಿಕ್ಸಿ ಜಾರಿಂದ ತೆಗೆದು ನಾನು ಇದಕ್ಕೆ ವಾಪಸ್ ಬಾಣಲಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ನುಣ್ಣಗಾಗಬೇಕು, ತರಿ ಇರಬಾರ್ದು. ಇದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಕಡಿಮೆ ಬಳಸ್ಕೊಂಡು ರುಬ್ಬಿ, ಇಲ್ಲಾಂದರೆ ಫುಲ್ಲು ನೀರಾಗ್ಬಿಡುತ್ತೆ, ನುಣ್ಣಗಾಗೋದಿಲ್ಲ ಮಸಾಲೆ. ಈಗ ನೋಡಿ ಇದು ಫುಲ್ ಫೈನ್ ಪೇಸ್ಟ್ ಆಗಿದೆ. ಈಗ ಕುಕ್ಕರ್ ಕೂಗಿದೆ, ಒಂದು 3 ವಿಷಲ್ಸ್ ಏನೋ ಆಗಿದೆ. ಇವಾಗ ಇನ್ನೊಂದು 2 ವಿಷಲ್ಸ್ ಕೂಗಿಸ್ಬಿಟ್ಟು ಆಫ್ ಮಾಡಿಬಿಡೋಣ. ಆ್ಯಕ್ಚುಲಿ ಮೀಡಿಯಮ್ ಫ್ಲೇಮಿಂದ ಹೈ ಫ್ಲೇಮಿಗೆ ಯಾಕೆ ಬಾಯ್ಲ್ ಮಾಡಬೇಕು ಯಾವುದೇ ನಾನ್ ವೆಜ್ ಫುಡ್ ಅಂದರೆ, ಆಗ ಸಾಫ್ಟ್ನೆಸ್ ಬರುತ್ತೆ. ನಾನ್ ವೆಜ್ ಮಾಂಸ ಎಲ್ಲ ಫುಲ್ಲು ಸಾಫ್ಟಾಗಿರುತ್ತೆ. ಕೆಲವೊಂದು ಸರಿ ಬೆಂದಿರಲ್ಲ, ನಾರೆಲ್ಲ ಬರುತ್ತಲ್ಲ, ಆ ಥರ ಏನೂ ಆಗೋದಿಲ್ಲ. ಫುಲ್ಲು ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಾಣಲಿ ಬಿಸಿಯಾಗಿರುತ್ತೆ, ಸೊ ಸ್ವಲ್ಪ ಬಾಣಲಿನ ಅಲುಗಾಡ್ಸಿದ್ರೆ ಆ ಎಣ್ಣೆ ಸುತ್ತಲೂ ಬಾಣಲಿಲಿರುವಂತಹ ಬಿಸಿ ಏನಿರುತ್ತೆ ಅದರಿಂದ ಬೇಗ ಬಿಸಿ ಆಗುತ್ತೆ. ಇದಾದ ನಂತರ ನಾನು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರ್ತೀನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಂತಹ ಪೇಸ್ಟ್ ಏನಿರುತ್ತೆ ಮಸಾಲ ಪೇಸ್ಟು ಅದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ತಾ ಇರಬೇಕು, ಯಾಕಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ದಪ್ಪ ತಳ ಪಾತ್ರೆ ಇದ್ದರೆ ಇನ್ನೂ ಒಳ್ಳೆಯದು. ನಾನಿಲ್ಲಿ ಸ್ಟೀಲ್ ಯೂಸ್ ಮಾಡ್ತಿರೋದ್ರಿಂದ ಕೈ ಆಡಿಸ್ತಾನೆ ಇರಬೇಕು. ಇದಕ್ಕೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ. ಇಲ್ಲಿ ನೀವು ಗರಂ ಮಸಾಲ ಅಲ್ಲಿ ಬಳಸಿಲ್ಲ ಅಂದರೆ ಇಲ್ಲಿ ಹಾಕ್ಕೊಳ್ಬೋದು ಗರಂ ಮಸಾಲಾನ. ಅರಿಶಿನ ಪುಡಿನೂ ಅಷ್ಟೇ, ನೀವು ಎಣ್ಣೆಗೆ ಫ್ರೈ ಮಾಡಬೇಕಾದ್ರೆ ಹಾಕಿಲ್ಲ ಅಂದರೆ 1 ಚಿಟಿಕೆ ಅರಿಶಿನ ಇಲ್ಲಿ ಬಳಸ್ಕೊಬೋದು. ನಾನು ಬಳಸ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಈಗ ಏನು ಬೆಂದಿದೆ ಗುಂಡ್ಗೆಕಾಯಿ ಚಿಕನ್ದು ಅದನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಾಣಲಿ ಒಳಗೆ. ನಾನಿಲ್ಲಿ 2 ಟೈಮ್ಗೆ ಅಡುಗೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಲಿಕ್ವಿಡ್ ಜಾಸ್ತಿನೇ ಹಾಕ್ತಿದ್ದೀನಿ. ಅಂದರೆ ಅದೇನು ಬಾಯ್ಲ್ ಆಗಿರುತ್ತೆ ವಾಟರ್ ಅದರಿಂದ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮಿಕ್ಸರಲ್ಲಿ ಏನು ಮಸಾಲೆ ಇರುತ್ತೆ ಅದಕ್ಕೂ ಸ್ವಲ್ಪ ವಾಟರ್ ಹಾಕಿ ಆ ಮಸಾಲಾನ ತೊಗೊಂಡು ಅದನ್ನು ಆ್ಯಡಪ್ ಮಾಡಿಕೊಂಡು ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿನ ನಮಗೆ ಮನೆಗೆ ಹೇಗೆ ಬೇಕೋ ಹಾಗೆ ನೋಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ತುಂಬ ಗಟ್ಟಿಗೆ ಬೇಕು ಅಥವಾ ಫುಲ್ಲು ಗ್ರೇವಿ ಅಂದರೆ ಕೆಲವರು ತುಂಬ ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ, ಕೆಲವರು ತುಂಬ ತೆಳ್ಳಗಿದ್ರೆ ಇಷ್ಟಪಡ್ತಾರೆ. ನಿಮಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕು ಹಾಗೆ ಮಾಡ್ಕೊಳ್ಬೋದು. ಮಸಾಲೆ ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ ನೀವು ಇವಾಗ ನೋಡ್ಬೋದು ಆ ಎಡ್ಜಲ್ಲೆಲ್ಲ ಎಣ್ಣೆ ಬಿಟ್ಟಿರುತ್ತೆ. ಮತ್ತು ಮಸಾಲೆ ಕುದಿಯೋದಕ್ಕೆ ಶುರು ಮಾಡಿದಾಗ ನಿಮಗೆ ಗ್ರೀನ್ ಕಲರ್ ಅಥವಾ ಮಸಾಲ ಕಲರ್ ಏನಿದೆ ಅದು ವೈಟ್ ಕಲರ್ ನೊರೆ ಥರ ಬಂದಿರುತ್ತೆ, ಅದು ಬಣ್ಣ ಬದಲಾಗುತ್ತೆ. ಆಗ ಆ ಮಸಾಲೆ ಬೆಂದಿದೆ ಅಂತ ಹೇಳಿ ಅರ್ಥ. ಈಗ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾವು ಮಾಡ್ತಾ ಇದ್ದಂತಹ ಚಿಕನ್ ಗುಂಡ್ಗೆಕಾಯಿ ರೆಸಿಪಿ ರೆಡಿ ಇದೆ. ಈ ವಿಡಿಯೋ ಕೊನೆವರೆಗೂ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನಿಮ್ಮ ಥಾಟ್ಸ್ನ ಚೇಂಜ್ ಮಾಡುವಂತಹ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.